ಹೆಲೋ ನಮಸ್ಕಾರ ಬೆಂಗಳೂರು. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿರುವಂಥ ಜಾಗ ಬಂದು ಬೆಟ್ಟನಪಾಳ್ಯ ರಾಮವಳ್ಳಿ ಮೇನ್ ರೋಡು. ಈ ಪ್ರಾಪರ್ಟಿ ಚನ್ನಘಟ್ಟ ಮೆಟ್ರೋ ಸ್ಟೇಷನಿಂದ ಜಸ್ಟ್ 4.5 ಕಿಲೋಮೀಟರ್ ಆಗುತ್ತೆ. ಹಾಗೆ ಈ ಲೇಔಟು ನಿಮಗೆ ಕೆಂಪೇಗೌಡ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗಿರೋ ಲೇಔಟ್ ಇದು. ಇದು ಲೇಔಟ್ ಎಂಟ್ರೆನ್ಸ್ ಬರುತ್ತೆ. ಈ ಲೇಔಟು 10 ಎಕರ್ ಲ್ಯಾಂಡ್ ಪಾರ್ಸಲ್ ಇದೆ. ಹಾಗೆ ಸುತ್ತ ನೋಡ್ಬೋದು ನೀವು, ಕಾಂಪೌಂಡ್ ವಾಲ್ ಎಲ್ಲ ಆಗಿದೆ. ಇದು 10 ಎಕರ್ ಗೇಟೆಡ್ ಕಮ್ಯುನಿಟಿ, BD ಅಪ್ರೂವ್ಡು, ಹಾಗೆ ಎ ಖಾತಾ ಪ್ರಾಪರ್ಟಿ. ವೀಕ್ಷಕರೇ, ಲೇಔಟ್ ಎಂಟ್ರೆನ್ಸ್ ಇದು. ನಿಮಗೆ 40 ಫೀಟು RCC ರೋಡ್ ಬರುತ್ತೆ ಈ ಪ್ರಾಜೆಕ್ಟ್ಗೆ. ಇಂಟರ್ನಲ್ಸ್ ಎಲ್ಲ ಬಂದು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಈಗೇನು ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದು ಬಂದು ಲೇಔಟ್ ಮ್ಯಾಪು. ಈ ಮೇನ್ ರೋಡ್ ಕಾಣಿಸ್ತಿದೆಯಲ್ಲ, ಇದು ಮೈಸೂರು ಮೇನ್ ರೋಡಿಂದ ಬಂದರೆ ರೈಟ್ ತೊಗೊಂಡು ಲೆಫ್ಟ್ ತೊಗೋಬೇಕಾಗುತ್ತೆ ಪ್ರಾಪರ್ಟಿಗೆ. ಈ ರೋಡು ನಿಮಗೆ ಕೆಂಪೇಗೌಡ ಲೇಔಟ್ಗೆ ಅಟ್ಯಾಚ್ ಆಗುತ್ತೆ. ಈ ರೋಡು ಟುವರ್ಡ್ಸ್ ರಾಮವಳ್ಳಿ ಹೋಗುತ್ತೆ, ಹಾಗೆ ಮಾಗಡಿ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಈ ಪ್ರಾಪರ್ಟಿ ಎಂಟ್ರಿ ಆದರೆ ನಿಮಗೆ 60 ಫೀಟ್ ರೋಡ್ ಬರುತ್ತೆ, RCC ರೋಡು. ಇಂಟರ್ನಲ್ಸ್ ಎಲ್ಲ 30 ಫೀಟ್ ರೋಡ್ ಬರುತ್ತೆ. ಡೈಮೆನ್ಷನ್ನು 20-40, 30-40, ಹಾಗೆ 40-60 ಇದೆ. ಹಾಗೆ ಆರ್ಟ್ ಡೈಮೆನ್ಷನ್ನು ನಿಮ್ಗೆ ಸಿಗುತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್ ಬಂದು ಮಿಸ್ಟರ್ ಶಾಂತರಾಜು ಅವರು. ಇವರು ಬಂದು ಪ್ರಾಜೆಕ್ಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ನಿಮಗೆ. ನಮಸ್ತೆ ಸರ್. ನಮಸ್ತೆ ಸರ್. ಇದು 10 ಎಕರ್ಸ್ ಪ್ರಾಜೆಕ್ಟು, BDA ಅಪ್ರೂವ್ಡ್ ಇದೆ. ಇದಕ್ಕೆ ಟೋಟಲಿ ನಮ್ಮ 10 ಎಕರ್ಸಲ್ಲಿ 170 ಸೈಟ್ಸ್ ಯೂನಿಟ್ಸ್ ಬರ್ತವೆ. 170 ಸೈಟ್ಸಲ್ಲಿ ನಿಮಗೆ ಫೇಸಿಂಗ್ ವೈಸ್ ಬಂದು ಈಸ್ಟು, ವೆಸ್ಟು, ನಾರ್ತು, ಸೌತಲ್ಲಿ ಇದ್ದಾವೆ. ಆಲ್ಮೋಸ್ಟ್ ಈಸ್ಟು ವೆಸ್ಟು ಜಾಸ್ತಿ ಇದೆ. ಅದರಲ್ಲಿ 20-40 ಸ್ಟಾರ್ಟಿಂಗ್ ಇದೆ. 20-40, 30-40, 30-50 ಮತ್ತು 40-60 ಪ್ಲಸ್ ಆರ್ಟ್ ಡೈಮೆನ್ಷನ್ ಸೈಟ್ಸ್ಗಳು ಕೂಡ ಸಿಗ್ತವೆ. ಸೊ ಡೆವಲಪ್ಮೆಂಟ್ ವೈಸಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇದು ಗೇಟೆಡ್ ಕಮ್ಯುನಿಟಿ ಇರುತ್ತೆ, ಎಂಟ್ರೆನ್ಸ್ ಆರ್ಚ್ ಇರುತ್ತೆ, 24 ಅವರ್ ಸೆಕ್ಯೂರಿಟಿ ಇರುತ್ತೆ, ಮತ್ತು ಕಂಪ್ಲೀಟಾಗಿ ಇದು ಕಾಂಕ್ರೀಟ್ ರೋಡ್ಸ್ ಬರುತ್ತೆ. ಕಾಂಕ್ರೀಟ್ ರೋಡ್ಸು ಮತ್ತು ಅಂಡರ್ಗ್ರೌಂಡ್ ಕೇಬಲಿಂಗ್ ಬರುತ್ತೆ. ಎಲೆಕ್ಟ್ರಿಸಿಟಿ ಎಲ್ಲನೂ ಅಂಡರ್ಗ್ರೌಂಡ್ ಕೇಬಲಿಂಗ್ ಇರುತ್ತೆ, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಸೈಟ್ಸಿಗೂ ಇಂಡಿವಿಜುವಲ್ ಕನೆಕ್ಷನ್ಸ್ ಆಫ್ ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ. ಮತ್ತು ಫುಟ್ಪಾತ್ ಬರುತ್ತೆ. ಫುಟ್ಪಾತು ಎಂಟ್ರೆನ್ಸು ಪ್ಲಸ್ಸು ನಿಮಗೆ ಮಿನಿ ಗಾರ್ಡನ್ ಕೂಡ ಬರುತ್ತೆ ಫುಟ್ಪಾತಲ್ಲಿ. ಸೊ ಇಷ್ಟು ನಿಮಗೆ ಬೇಸಿಕ್ ಅಮ್ಯುನಿಟೀಸ್ ಇರುತ್ತೆ. ಬೇಸಿಕ್ ಅಮ್ಯುನಿಟೀಸ್ ಆಯಿತು. ಈಗ ಅಡಿಷ್ನಲ್ ಅಮ್ಯುನಿಟೀಸ್ ಬಂದು ಲಕ್ಸುರಿ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ ವಿತ್ ಕ್ಲಬ್ ಹೌಸ್ ಫೆಸಿಲಿಟಿ. ಕ್ಲಬ್ ಹೌಸಲ್ಲಿ ನಿಮಗೆ 15+ ಅಮ್ಯುನಿಟೀಸ್ ಬರುತ್ತೆ. ಅಂದರೆ ಸ್ವಿಮ್ಮಿಂಗ್ ಪೂಲು, ಮೆಡಿಕಲ್ಲು, ಕೋವರ್ಕಿಂಗ್ ಸ್ಪೇಸ್ ಇರುತ್ತೆ, ಪಾರ್ಟಿ ಹಾಲು, ಜಿಮ್ನಾಶಿಯಮ್ಮು, ಇಂಡೋರ್ ಗೇಮ್ಸು, ಓಪನ್ ಟೆರಸ್ ರೆಸ್ಟೋರೆಂಟ್ ಇರುತ್ತೆ, ಮಿನಿ ಸೂಪರ್ ಮಾರ್ಕೆಟ್ ಇರುತ್ತೆ, ಲೈಬ್ರರಿ ಇರುತ್ತೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾಸ್ ಇರುತ್ತೆ, ಇಂಡೋರ್ ಗೇಮ್ಸ್ಗಳಿರ್ತವೆ, ಮತ್ತು ಲೈಬ್ರರಿ ಇರುತ್ತೆ. ಇಷ್ಟು ನಿಮಗೆ ಲಕ್ಸುರಿ ಅಮ್ಯುನಿಟೀಸು ನಾವು ಇನ್ಸೈಡ್ ಆಫ್ ದಿ ಕ್ಲಬ್ ಹೌಸ್ ಕೊಡ್ತಾ ಇದ್ದೀವಿ. ಔಟ್ಸೈಡ್ ಕ್ಲಬ್ ಹೌಸಲ್ಲಿ ಬಂದು ನಿಮಗೆ ಆಂಪಿ ಥಿಯೇಟರ್ ಇರುತ್ತೆ, ಮತ್ತು ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಇರುತ್ತೆ, ವಾಕಿಂಗ್ ಪಾತ್ಸ್ ಇರ್ತವೆ, 6 ಡಿಫ್ರೆಂಟ್ ಪಾರ್ಕ್ಗಳಿರ್ತವೆ. ಪಾರ್ಕಲ್ಲಿ ಒಂದು ಯೋಗ ಗಾರ್ಡನ್ ಇರುತ್ತೆ, ಒಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ, ಮತ್ತು ಒಂದು ನಿಮಗೆ ಔಟ್ಡೋರ್ ಜಿಮ್ಮು ಕೂಡ ಇರುತ್ತೆ ಪಾರ್ಕಲ್ಲಿ. ಸರ್, ಸುತ್ತಮುತ್ತ ಎಲ್ಲ ಕೆಂಪೇಗೌಡ ಲೇಔಟಲ್ಲಿ 7,500 ಪ್ಲಸ್ 8,500 ಪ್ಲಸ್ ಇದೆ. ಆದರೆ ಈ ಲೇಔಟ್ ಪ್ರೈಸ್ ಏನಿದೆ ಸರ್? ಸರಿ ನೋಡಿ ಸರ್, ನಾವು ಕೆಂಪೇಗೌಡ ಲೇಔಟ್ಗೆ ಕಂಪೇರ್ ಮಾಡ್ಬೋದು. ನೀವು ಕೆಂಪೇಗೌಡ ಲೇಔಟ್ ಕಂಪೇರ್ ಮಾಡಿದ್ರೆ ನಮಗೆ ಇದು ಕೆಂಪೇಗೌಡ ಲೇಔಟ್ ಬಂದು ಗೇಟೆಡ್ ಕಮ್ಯುನಿಟಿ ಬರಲ್ಲ, ಅದು ಬಂದು ಗೌರ್ಮೆಂಟ್ ಡೆವಲಪ್ಡ್. ಇದು ನಾವು ಪ್ರೈವೇಟಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಗೇಟೆಡ್ ಕಮ್ಯುನಿಟಿ ವಿತ್ ಲಕ್ಸುರಿ ಕ್ಲಬ್ ಹೌಸ್ ಫೆಸಿಲಿಟೀಸು ಕೊಡ್ತಾ ಇರೋದ್ರಿಂದ ನೀವು ಬೇರೆ ಕಡೆ ಪ್ರೈಸ್ ಕಂಪೇರ್ ಮಾಡೇ ನೋಡಿ. ನಮ್ಮದು ಬಂದು 5,250 ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಲೊಕೇಶನ್ ಒಂದ್ಸಲ ಕಸ್ಟಮರ್ಸಿಗೆ ಓಕೆ ಆಯಿತು ಅಂದರೆ ಸೈಟಿಗೆ ಬಂದರೆ ನಾವು ಒಳ್ಳೆ ಪ್ರೈಸಿಗೆ ಮಾಡಿಸ್ಕೊಡ್ತೀವಿ ಸರ್. ಈ ಪ್ರಾಜೆಕ್ಟ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸೊ ಲೊಕೇಶನ್ ಅಂದ್ರೆ ನಿಮಗೆ ಬ್ಯಾಂಗ್ಳೂರ್-ಮೈಸೂರು ಹೈವೇ ಇದೆ. ಬ್ಯಾಂಗ್ಳೂರ್-ಮೈಸೂರು ಹೈವೇಲಿ ನಿಮಗೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅಲ್ಲಿ ನೀವು ರೈಟ್ ತಗೊಂಡು ಒಳಗಡೆ 3.5 ಕಿಲೋಮೀಟರ್ ಆಗುತ್ತೆ ಸರ್. ಎಕ್ಸಾಕ್ಟ್ಲಿ 3.8 ಕಿಲೋಮೀಟರ್ಸ್ ಇದೆ ನಮ್ಮ ಪ್ರಾಜೆಕ್ಟು. ನೀವು ಎಂಟ್ರಿ ಆದರೆ ಇಲ್ಲೇ ನಿಮ್ಗೆ ಸಿಗುತ್ತೆ. ರಾಮವಳ್ಳಿ ಅಂತ ಏರಿಯಾ, ರಾಮವಳ್ಳಿಗಿನ್ನ ಬಿಫೋರ್ ವಿನಾಯಕ್ ನಗರ ಅಂತ ಬರುತ್ತೆ. ವಿನಾಯಕ್ ನಗರಕ್ಕೂ ರಾಮವಳ್ಳಿಗೂ ಮಿಡ್ಲಲ್ಲೇ ನಮ್ಮದು ಪ್ರಾಜೆಕ್ಟ್ ಸಿಗುತ್ತೆ. ಮೇನ್ಲಿ ಇಲ್ಲಿ ಕನೆಕ್ಟಿವಿಟಿ ವೈಸ್ ಅಂದರೆ ನಿಮಗೆ ಬಸ್ಸಸ್ಸು ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ನಮ್ಮ ಪ್ರಾಜೆಕ್ಟ್ ಔಟ್ಸೈಡ್ ಹೋಗ್ತಿದ್ದಂಗೆ ನಿಮ್ಗೆ ಬಸ್ಸಸ್ಗಳು ಸಿಗ್ತವೆ. ಎವ್ರಿ 5 ಮಿನಿಟ್ಸ್ಗೂ ಬಸ್ಗಳಿದ್ದಾವೆ, BMTC ಬಸ್ಗಳು. ನಿಮ್ಗೆ ಎಲ್ಲ ಕಡೆಗೂ ಕನೆಕ್ಟಿವಿಟಿ ಇದೆ. ಮೆಟ್ರೋ ಬಂದು 4.5 ಕಿಲೋಮೀಟ್ರಲ್ಲಿ ಮೆಟ್ರೋ ಇದೆ. ಬಸ್ಸಸ್ ಬಂದು ನಿಮಗೆ ಇಲ್ಲಿಂದ ಮಾರ್ಕೆಟ್ಗಾಗಿರ್ಬೋದು, ಮೆಜೆಸ್ಟಿಕ್ಗಾಗಿರ್ಬೋದು, ತಾವರೆಕೆರೆಗಾಗಿರ್ಬೋದು, ನೆಲಮಂಗಲಗಾಗಿರ್ಬೋದು, ಮಾಗಡಿಗಾಗಿರ್ಬೋದು, ಎಲ್ಲ ಕಡೆಗೂ ಕನೆಕ್ಟಿವಿಟಿ ಇದೆ. ನೀವು ಯಾವ ಕಡೆಯಿಂದನಾದರೂ ಬರ್ಬೋದು. ಎವ್ರಿ 5 ಮಿನಿಟ್ಸ್ಗೂ ಬಸ್ಗಳಿದ್ದಾವೆ ಸರ್. ಈ ಪ್ರಾಜೆಕ್ಟ್ಗೆ ಬ್ಯಾಂಕ್ ಲೋನ್ ಆಗುತ್ತಾ ಸರ್?
ಸರ್ ಇದು BDA ಅಪ್ರೂವ್ಡ್ ಆಗಿರೋದ್ರಿಂದ 100% ಬ್ಯಾಂಕ್ ಲೋನ್ ಆಗೇ ಆಗುತ್ತೆ. ನಿಮ್ಗೆ ಯಾವ ಬ್ಯಾಂಕಲ್ಲಿ ಹೋದ್ರೂ ಲೋನ್ ಆಗುತ್ತೆ ಇಂಡಿವಿಜುವಲ್ ಆಗಿ ಹೋದ್ರೆ. ನಾವಿವಾಗ ನಮ್ಮ ಕಡೆಯಿಂದ ಟೈಅಪ್ಸ್ ಆಗಿರೋದು 5 ಬ್ಯಾಂಕ್ಗಳಲ್ಲಿ ನಾವು ಟೈಅಪ್ ಇದ್ದೀವಿ ಸರ್. HDFC, LIC, IDBI ಇದೆ, ಮತ್ತು ಆಕ್ಸಿಸ್ ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ. ಇಷ್ಟರಲ್ಲೂ ನಮ್ದು APF ಇದೆ, ಪ್ರೀ ಅಪ್ರೂವ್ಡ್ ಲೋನಲ್ಲಿರುತ್ತೆ ನಮ್ಮದು. ಕಸ್ಟಮರ್ದು ಓನ್ಲಿ KYC ಕೊಟ್ಟರೆ ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ನಾವು ಲೋನ್ ಅಪ್ರೂವಲ್ ಮಾಡಿಸ್ಕೊಡ್ತೀವಿ. ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್? ಸೊ ಅಪ್ ಟು 80%. ಅವ್ರದ್ದು 80% ಅಂತೂ ಕಂಪಲ್ಸರಿ ಆಗೇ ಆಗುತ್ತೆ. ಅವ್ರದ್ದು ಸಿಬಿಲ್ಲು ಮತ್ತು ಇನ್ಕಮ್ ಚೆನ್ನಾಗಿತ್ತು ಅಂದರೆ ಅಪ್ ಟು 85 to 90% ತನಕ ನಾವು ಪುಷ್ ಮಾಡಿಸ್ಬೋದು ಸರ್. ಸರ್ ಸೈಟ್ ಬುಕ್ಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಸರ್? ನೋಡಿ ಸರ್, ನಿಮ್ಗೆ ಇವಾಗ ಪ್ರಾಜೆಕ್ಟಿಗೆ ಬಂದು ನಿಮ್ಗೆ ಸೈಟ್ ಓಕೆ ಆಯಿತು ಅಂದರೆ 1 lakh rupees ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ನೀವು ಅದನ್ನು ಆನ್ಲೈನ್ ಮುಖಾಂತರನೇ ಮಾಡಬೇಕಾಗತ್ತೆ. ಆನ್ಲೈನ್ ಮುಖಾಂತರ ಅಥವಾ ಚೆಕ್ಕಲ್ಲಿ, ಕ್ಯಾಶ್ ಅಕ್ಸೆಪ್ಟ್ ಮಾಡಲ್ಲ. ಓನ್ಲಿ ಆನ್ಲೈನ್ ಮುಖಾಂತರ ಇಲ್ಲ ಚೆಕ್ಕಲ್ಲೇ ಮಾಡಬೇಕಾಗತ್ತೆ ವೈಟಲ್ಲಿ. 1 lakh rupees ಬುಕ್ಕಿಂಗ್ ಅಮೌಂಟ್ ಪೇಯಬಲ್ ಆಗಿದೆ. ವಿತಿನ್ ಹಾಫ್ ಅನ್ ಅವರ್ ಒಳಗಡೆ ನಿಮ್ಗೆ ಮೇಲ್ ಕನ್ಫರ್ಮೇಷನ್ ಸಿಗುತ್ತೆ. ಫಸ್ಟು ಮೇಲ್ ಕನ್ಫರ್ಮೇಷನ್ ಆದಮೇಲೆ ವಿತಿನ್ 48 hours ಒಳಗಡೆ ನಾವು ಟೋಟಲ್ ಸೆಟ್ಸ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನಮ್ದು ಏನಿದೆ ಈ ಜಾಗದಲ್ಲಿ, ಟೋಟಲ್ ಸೆಟ್ಸ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಮನೆಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ತೀವಿ. ನೀವು ಅದಾದ್ಮೇಲೆ ಲಾಯರ್ ಹತ್ರ ಕೊಟ್ಟು ನೀವು ವೆರಿಫೈ ಮಾಡಿಸ್ಬೋದು. ಲಾಯರ್ ಹತ್ರ ಹೋಗಿ ಒಪಿನಿಯನ್ ತೊಗೊಳ್ಳಿ. ಒಪಿನಿಯನ್ ತೊಗೊಂಡಾದ್ಮೇಲೆ ಅವರೆಲ್ಲ ಓಕೆ ಆಯಿತು ಅಂತ ಮಾತ್ರ ಅಗ್ರಿಮೆಂಟಿಗೆ ಮೂವ್ ಆಗಿ ಸರ್. ಇಲ್ಲ ಸಪೋಸ್ ಏನಾದರೂ ಲಾಯರ್ ಏನಾದರೂ ಡಿಫಿಕಲ್ಟ್ ಆಗಿ ನಾವು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ 100% ರಿಫಂಡಬಲ್ ಕೊಡ್ತೀವಿ. ಬಟ್ 100% ಆ ಥರ ಏನೇ ನಿಮಗೆ ಲೀಗಲ್ ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಆಗೋದಕ್ಕೆ ಚಾನ್ಸೇ ಇಲ್ಲ. BDA ಅಪ್ರೂವ್ಡ್ ಆಗಿರೋದ್ರಿಂದ ಆ ಥರ ಯಾವುದೋ ರೀತಿ ಪ್ರಾಬ್ಲಮ್ ಬರಲ್ಲ. ಈ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ. ವೀಕ್ಷಕರೇ, ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಂಡಾಯ್ತು. ಇದೇ ಥರ ಹೆಚ್ಚಿನ ವಿಡಿಯೋಸ್ಗಾಗಿ ಭೂವರಾಹ ಪ್ರಾಪರ್ಟೀಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.